10ಕ್ಕೆ 20 15ಕ್ಕೆ 20 ಜಾಗ ಇದ್ರೂ ಮಾಡ್ಕೊಬೋದು. ಒಂದು ಕಾರ್ ತೊಳ್ಕೊಳಂಗಿದ್ರು ಮಾಡ್ಕೊಬೋದು ಸರ್. ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನಿಲ್ಲ. 10 ಲಕ್ಷ ಆಗುತ್ತೆ. ನೀವು ಈಗ ಮಾಡ್ತೀನಿ ಅಂದರೆ ಸ್ವಂತ ಜಾಗ ಇದ್ದು, ಬೇರೆ ಕಡೆ ಮಾಡ್ತೀನಿ ಅಂದರೆ ಒಂದು 12-15 ಲಕ್ಷ ಬೇಕೇ ಬೇಕು. ಅದೇ ವಾಟರ್ನ ರೀಸೈಕಲ್ ಮಾಡಬೇಕು. BBMPಯಿಂದ ಪರ್ಮಿಷನ್ ತೊಗೊಂಡು, ವಾಟರ್ ಬೋರ್ಡಿಂದ ಪರ್ಮಿಷನ್ ತೊಗೊಂಡು ಎಲ್ಲ ಮಾಡಬೇಕಾಗುತ್ತೆ. ಬೋರ್ವೆಲ್ ಇದ್ದರೆ ವಾಟರ್ ಖರ್ಚು ಕಮ್ಮಿ ಆಗುತ್ತೆ. ಮೋಟ್ರು, ಏರ್ ಕಂಪ್ರೆಸರು ಮತ್ತು ಕಾರ್ ಲಿಫ್ಟ್ ಮಾಡೋ ಮಿಷಿನ್ನು, ಶೆಡ್ಡು, ಆಫೀಸು, ಹುಡುಗರು ಮೇಂಟೆನೆನ್ಸು ಎಲ್ಲ ಬೇಕಂತ. ನೀವು ಓಪನ್ ಮಾಡಿ 1 ವರ್ಷ ಆಗಿದೆ ಅಂದರೆ ಒಂದು 50,000 ಮಂತ್ಲಿ ಇನ್ಕಮ್ ಉಳಿಸ್ಬೋದು ಎಲ್ಲ ಕಳೆದು. ಇದು ಆಟೋಮೊಬೈಲ್ ಇಂಡಸ್ಟ್ರಿಯ ಉಪ ಉದ್ಯಮ. ನೀರು ಈ ಉದ್ಯಮಕ್ಕೆ ಮುಖ್ಯ ಆಧಾರ. ಬೈಕ್, ಕಾರ್ ಸೇರಿ ಎಲ್ಲ ವಾಹನಗಳು ನೀಟಾಗಿ ಇರಬೇಕೆಂದು ಬಯಸೋದೇ ಈ ಬಿಸ್ನೆಸ್ನ ಆದಾಯದ ಮೂಲ. ಯಾರು ಬೇಕಾದರೂ ಆರಂಭಿಸಬಹುದಾದ ಬಿಸ್ನೆಸ್ ಇದು. ಅದುವೇ ವೆಹಿಕಲ್ ವಾಟರ್ ವಾಶ್. ಇಂದು ಸಾಮಾನ್ಯವಾಗಿ ಎಲ್ಲರ ಬಳಿಯೂ 2 ವೀಲರ್ ಅಂತೂ ಇದ್ದೇ ಇರುತ್ತೆ. ಬೈಕ್ ಇದ್ದವರು ಸ್ವಂತದೊಂದು ಕಾರ್ ತಗೊಳ್ಳೋ ಕನಸು ಕಾಣ್ತಿರ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಬಹುತೇಕರು ಕಾರ್ ಖರೀದಿಸುವತ್ತ ಗಮನ ಹರಿಸ್ತಿದ್ದಾರೆ. ಇದರ ಜೊತೆಗೆ ಬೇರೆ ಬೇರೆ ವಾಹನಗಳ ಸಂಖ್ಯೆನೂ ಹೆಚ್ಚಾಗ್ತಾ ಇದೆ. ವಾಹನಗಳ ಮೇಂಟೆನೆನ್ಸ್ ಅಂತ ಬಂದಾಗ ಖಂಡಿತವಾಗಿಯೂ ಕಾರ್ ವಾಶ್ ಮಾಡಲೇಬೇಕಾಗತ್ತೆ. ವಾಹನಗಳ ಸಂಖ್ಯೆ ಹೆಚ್ಚಾದಷ್ಟು ಕಾರ್ ವಾಶ್ ಸೆಂಟರ್ಗಳಿಗೆ ಕೆಲಸವೂ ಜಾಸ್ತಿ ಆಗುತ್ತೆ. ಇದು ವೆಹಿಕಲ್ ವಾಟರ್ ವಾಶ್ ಬಿಸ್ನೆಸ್ ಆರಂಭಿಸೋಕೆ ಅವಕಾಶ ಮಾಡಿಕೊಡುತ್ತೆ. ಇಂಥ ವಾಟರ್ ವಾಶ್ ಸೆಂಟರ್ ಬಗ್ಗೆ ತಿಳಿಯೋಣ ಇವತ್ತಿನ ಬದುಕಿಗೊಂದು ಬಿಸ್ನೆಸ್ನಲ್ಲಿ. ಇದೆ ಭಾರತ. ಎರಡು 2022ರ ಜನವರಿಯಿಂದ ನವೆಂಬರ್ ಅಂತ್ಯದ ವೇಳೆಗೆ ದೇಶದಲ್ಲಿ ಒಟ್ಟು 4.2 ಮಿಲಿಯನ್ ವಾಹನಗಳು ಮಾರಾಟವಾಗಿವೆ. ಕರ್ನಾಟಕದಲ್ಲೂ ವಾಹನ ಖರೀದಿ ಸಂಖ್ಯೆ ಹೆಚ್ಚಾಗಿದ್ದು 2021ಕ್ಕೆ ಹೋಲಿಸಿದರೆ 2022ರಲ್ಲಿ ರಾಜ್ಯದಲ್ಲಿ ವಾಹನ ನೋಂದಣಿ ಶೇಕಡ 30ರಷ್ಟು ಹೆಚ್ಚಾಗಿದೆ ಎಂದು ಸಾರಿಗೆ ಅಂಕಿ ಅಂಶಗಳು ತಿಳಿಸಿವೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯದ ದಾಖಲೆಗಳ ಪ್ರಕಾರ 2022ರಲ್ಲಿ 15.3 ಲಕ್ಷ ವಾಹನಗಳು ನೋಂದಾಯಿಸಲ್ಪಟ್ಟಿವೆ. ಕರ್ನಾಟಕದಲ್ಲಿ ಸದ್ಯಕ್ಕೆ 2,90 ಲಕ್ಷಕ್ಕೂ ಅಧಿಕ ವಾಹನಗಳಿವೆ. ಈ ಪೈಕಿ ರಾಜಧಾನಿ ಬೆಂಗಳೂರೊಂದರಲ್ಲೇ ವಾಹನಗಳ ಸಂಖ್ಯೆ ಕೋಟಿ ದಾಟಿ ಕೆಲವೇ ತಿಂಗಳುಗಳು ಕಳೆದು ಹೋಗಿವೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಬೆಂಗಳೂರಿನಲ್ಲಿ ವಾಹನಗಳ ನೋಂದಣಿ ಸಂಖ್ಯೆಯಲ್ಲಿ ಶೇಕಡ 31ರಷ್ಟು ಏರಿಕೆಯಾಗಿದೆ. ಆ ಮೂಲಕ ನಗರದಲ್ಲಿ ಖಾಸಗಿ ಕಾರುಗಳ ಸಂಖ್ಯೆಯು 22.86 ಲಕ್ಷಕ್ಕೆ ಏರಿಕೆಯಾದರೆ ದ್ವಿಚಕ್ರ ವಾಹನಗಳ ಸಂಖ್ಯೆಯು 71.8 ಲಕ್ಷಕ್ಕೆ ಏರಿಕೆಯಾಗಿದೆ. ಇದಿಷ್ಟು ಅಲ್ಲದೆ 2.5 ಲಕ್ಷ ಕ್ಯಾಬ್ ಮತ್ತು ಟ್ಯಾಕ್ಸಿಗಳು ನಗರದಲ್ಲಿ ಸಂಚರಿಸುತ್ತಿವೆ. ವೀಕ್ಷಕರೇ, ನಾವ್ಯಾಕೆ ಈ ಆಟೋಮೊಬೈಲ್ ಇಂಡಸ್ಟ್ರೀಸ್ ಮತ್ತು ಹೆಚ್ಚಾಗುತ್ತಿರುವ ವಾಹನಗಳ ಸಂಖ್ಯೆಯ ಬಗ್ಗೆ ಒಂದಷ್ಟು ವಿವರ ಕೊಡ್ತಿದ್ದೇವೆ ಅಂದ್ರೆ, ಆಟೋಮೊಬೈಲ್ ಕ್ಷೇತ್ರದ ಬೆಳವಣಿಗೆ ಆಗುತ್ತಾ ಹೋದಂತೆ ಅದಕ್ಕೆ ಪೂರಕವಾದ ಉದ್ಯೋಗಗಳು, ಉಪ ಉದ್ಯಮಗಳು ಕೂಡ ಹೆಚ್ಚಾಗಲು ಅವಕಾಶ ಹೆಚ್ಚುತ್ತಾ ಹೋಗುತ್ತದೆ. ಸರಕು ಸೇವೆಗಳ ವಲಯ ವಿಸ್ತರಿಸುತ್ತಾ ಹೋದಂತೆ ಹೊಸದಾದ ಉದ್ಯಮದ ಅವಕಾಶಗಳು ತೆರೆದುಕೊಳ್ಳುತ್ತಲೇ ಇರುತ್ತದೆ. ಆಟೋಮೊಬೈಲ್ ಕ್ಷೇತ್ರದ ಪ್ರಗತಿಯೇ ವೆಹಿಕಲ್ ವಾಟರ್ ವಾಷಿಂಗ್ ಸೆಂಟರ್ ಬಿಸ್ನೆಸ್ಗೆ ಅವಕಾಶ ಮಾಡಿಕೊಡುತ್ತದೆ. ಇಂತಹ ವಾಟರ್ ಸರ್ವಿಸ್ ಸೆಂಟರ್ ಉಸ್ತುವಾರಿ ನೋಡಿಕೊಳ್ಳುತ್ತಿರುವವರು ಶ್ರೀ ಮಂಜುನಾಥ್ ಕಾರ್ ಸರ್ವಿಸ್ ಸ್ಟೇಷನ್ನ ಮನೋಹರ್. ಬೈಕೋ, ಕಾರೋ ಅಥವಾ ಬೇರೆ ಯಾವುದೇ ವೆಹಿಕಲ್ ಕೊಂಡುಕೊಂಡ ಮಾತ್ರಕ್ಕೆ ಕೆಲಸ ಮುಗಿಯಲ್ಲ.
ಅದರ ಮೇಂಟೆನೆನ್ಸ್ ಕಡೆ ಗಮನ ಹರಿಸಬೇಕಾಗುತ್ತೆ. ಕಾರ್ ಸರ್ವಿಸ್ನ ಇಂತಿಷ್ಟು ಸಾವಿರ ಕಿಲೋಮೀಟರ್ಗೆ ಒಮ್ಮೆ ಮಾಡಿಸಬೇಕು. ಆದ್ರೆ ವಾಟರ್ ಸರ್ವಿಸ್ ಅನ್ನೋದು ಕಾರು ಮಣ್ಣು ಧೂಳಿಂದ ತುಂಬಿ ಹೋದಾಗ, ಮಳೆಗಾಲದಲ್ಲಿ ಕೆಸರಾದಾಗ, ಇಲ್ಲವೇ ಕಾರು ನೀಟಾಗಿ ಕಾಣಬೇಕೆಂದಾಗ, ಇಲ್ಲವೇ ಕನಿಷ್ಠ ತಿಂಗಳಿಗೆ ಒಮ್ಮೆಯಾದರೂ ವಾಟರ್ ವಾಶ್ ಮಾಡಿಸಿಯೇ ಮಾಡಿಸುತ್ತಾರೆ. ಇದನ್ನೇ ಬಂಡವಾಳವಾಗಿರಿಸಿಕೊಂಡು ಉದ್ಯಮವನ್ನು ನಡೆಸುತ್ತಿವೆ ಕಾರ್ ವಾಷಿಂಗ್ ಸೆಂಟರ್ಗಳು. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಶ್ರೀ ಮಂಜುನಾಥ್ ಕಾರ್ ವಾಷಿಂಗ್ ಸೆಂಟರ್ ನಡೆಸಿಕೊಂಡು ಬರುತ್ತಿದ್ದಾರೆ ಗಂಗಾಧರ್. ಕಾರ್ ಸರ್ವಿಸ್ ಎಂತಿದ್ದರೂ ಇಲ್ಲಿ 2 ವೀಲರ್, ಟೆಂಪೋ ಟ್ರಾವೆಲರ್, ಟಾಟಾ ಎಸಿ ಸೇರಿದಂತೆ ಎಲ್ಲ ರೀತಿಯ ಕಾರುಗಳಿಗೂ ವಾಟರ್ ವಾಶ್ ಮಾಡಲಾಗುತ್ತದೆ. ಗ್ರಾಹಕರ ಜೊತೆಗೆ ಉತ್ತಮವಾಗಿ ವ್ಯವಹರಿಸುತ್ತಾ ಒಳ್ಳೆಯ ರೀತಿಯಲ್ಲಿ ವಾಟರ್ ಸರ್ವಿಸ್ ಮಾಡುತ್ತಾ ಈ ಬಿಸ್ನೆಸ್ನ ನಡೆಸಿಕೊಂಡು ಬರುತ್ತಿದ್ದಾರೆ ಮನೋಹರ್. ಎಷ್ಟು ಬಂಡವಾಳದಿಂದ ಆರಂಭಿಸಬಹುದಾದ ಉದ್ಯಮ? ಕಾರ್ ವಾಷಿಂಗ್ ಸೆಂಟರ್ ಅನ್ನುವುದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್. ನೀವು ಈ ಉದ್ಯಮವನ್ನು ನಿಮ್ಮದೇ ಆದ ಸ್ವಂತ ಜಾಗದಲ್ಲಿ ಆರಂಭಿಸುತ್ತೀರಿ ಅಂತಾದ್ರೆ ಆರಂಭದಲ್ಲಿ ಕನಿಷ್ಠ 10 ರಿಂದ 12 ಲಕ್ಷಗಳ ತನಕ ಬಂಡವಾಳ ಬೇಕು. 5 ರಿಂದ 7 ಲಕ್ಷದ ತನಕ ಮೆಷಿನರಿಗಳು ತಗಲುತ್ತವೆ. ಸಣ್ಣ ವಿಸ್ತೀರ್ಣದ ಜಾಗದಲ್ಲಿ ಪ್ರಾರಂಭಿಸಿದ್ರೂ 8 ರಿಂದ 10 ಲಕ್ಷವಾದರೂ ತಗಲುತ್ತದೆ. ಸರ್ ಅಷ್ಟೊಂದು ಬಂದು ಮೋಟ್ರು, ಏರ್ ಕಂಪ್ರೆಸರು, ಮತ್ತು ಕಾರ್ ಲಿಫ್ಟ್ ಮಾಡೋ ಮಿಷಿನ್ನು, ಶೆಡ್ಡು, ಆಫೀಸು, ಹುಡುಗರು ಮೇಂಟೆನೆನ್ಸು ಎಲ್ಲ ಬೇಕಲ್ಲ ಸರ್. 10 ಲಕ್ಷ ಆಗುತ್ತೆ. ನೀವು ಸ್ವಂತ ಈಗ ಮಾಡ್ತೀನಿ ಅಂದರೆ ಸ್ವಂತ ಜಾಗ ಇದ್ದು, ಬೇರೆ ಕಡೆ ಮಾಡ್ತೀನಿ ಅಂದರೆ ಒಂದು 12-15 ಲಕ್ಷ ಬೇಕೇ ಬೇಕು ಸರ್ ಇವಾಗಿನ ಇದು ಮಿಷಿನ್ ಇರೋ ಪ್ರೈಸ್ಗೆ ಎಲ್ಲ. ನಿಮ್ಮದೇ ಸ್ವಂತ ಜಾಗದಲ್ಲಿ ಈ ಬಿಸ್ನೆಸ್ ಆರಂಭಿಸುತ್ತೀರಿ ಅಂತಾದ್ರೆ ಖರ್ಚು ಕೊಂಚ ಕಮ್ಮಿ. ಇಲ್ಲವಾದಲ್ಲಿ ಬಾಡಿಗೆ ಜಾಗದಲ್ಲಿ ಈ ಬಿಸ್ನೆಸ್ ನೀವು ಪ್ರಾರಂಭಿಸುವುದಾದರೆ ಇನ್ವೆಸ್ಟ್ಮೆಂಟ್ ಕೂಡ ಕೊಂಚ ದುಬಾರಿ. ಕರೆಂಟ್ ಬಿಲ್, ಜಾಗದ ಬಾಡಿಗೆ, ವಾಟರ್ ಬಿಲ್ ಹೀಗೆ ಕೆಲ ಖರ್ಚುಗಳನ್ನು ನಿಭಾಯಿಸಬೇಕಾಗಿರುವ ಅವಶ್ಯಕತೆ ಇರುತ್ತದೆ. ಸರ್ ಇದು ಬಂದು ನಿಮಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಸರ್. ನಿಮ್ಗೆ ಇಂಥ ಜಾಗನೇ ಅಂತೇನಿಲ್ಲ. ಒಂದು 10-20, 15-20 ಜಾಗ ಇದ್ರೂ ಮಾಡ್ಕೊಬೋದು. ಒಂದು ಕಾರ್ ತೊಳ್ಕೊಳಂಗಿದ್ರೂ ಮಾಡ್ಕೊಬೋದು ಸರ್. ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನಿಲ್ಲ. ಸ್ವಂತ ಜಾಗ ಇದ್ದರೆ, ಸ್ವಂತ ಬೋರ್ ಇದ್ದರೆ ಎಲ್ಲ ಒಂಚೂರು ಖರ್ಚು ಕಮ್ಮಿ ಬೀಳುತ್ತೆ. ನೀವು ರೆಂಟೆಡ್ ಬೇರೆ ಕಡೆ ಹೋಗಿ ಮಾಡ್ತೀನಿ ಅಂದರೆ ರೆಂಟು, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು ಅವೆಲ್ಲ ಸ್ವಲ್ಪ ಎಕ್ಸ್ಪೆನ್ಸ್ ಆಗುತ್ತೆ. ಈ ಉದ್ಯಮವನ್ನು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡುವುದಾದರೆ ಪಾರ್ಕಿಂಗ್ ಜಾಗ, ಜನಸಂದಣಿ, ಗ್ರಾಹಕರು ಬರುತ್ತಾರೆಯೇ ಎಂಬೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಆರಂಭಿಸುವುದು ಉತ್ತಮ. ವಾಟರ್ ಸರ್ವಿಸ್ ಬಿಸ್ನೆಸ್ ಮಾಡುವುದಕ್ಕೆ ಇದೇ ರೀತಿಯ ಜಾಗ ಬೇಕು ಎನ್ನುವ ಯಾವುದೇ ನಿರ್ದಿಷ್ಟತೆ ಬೇಕಾಗಿಲ್ಲ. ನೀವು ಯಾವುದೇ ಜಾಗದಲ್ಲಿ ಬೇಕಾದರೂ ಈ ಉದ್ಯಮವನ್ನು ಆರಂಭಿಸಬಹುದು. 10x20, 15x20 ಜಾಗದಲ್ಲಿ ಬೇಕಾದರೂ ನೀವು ಈ ಉದ್ಯಮವನ್ನು ಪ್ರಾರಂಭಿಸಬಹುದು. ಕನಿಷ್ಠ 1-2 ಕಾರ್ ವಾಶ್ ಮಾಡಲು ಸ್ಥಳಾವಕಾಶ ಇರುವ ಜಾಗದಲ್ಲಿ ಬೇಕಿದ್ದರೂ ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ನೋಂದಾವಣಿಯ ಹಂತಗಳಾವವು? ಕಾರ್ ವಾಷಿಂಗ್ ಸೆಂಟರ್ ಆರಂಭಿಸುವುದಕ್ಕೆ ವಾಟರ್ ಬೋರ್ಡ್ನಿಂದ ಅನುಮತಿ ಕಡ್ಡಾಯ. ನೀರನ್ನು ಮರುಬಳಕೆ ಮಾಡಬೇಕಾಗಿರುವುದರಿಂದ ಪರ್ಮಿಷನ್ ಪಡೆಯಬೇಕಾಗುತ್ತದೆ. ಇದಕ್ಕೆ ಒಂದಷ್ಟು ಖರ್ಚಾಗುತ್ತದೆ ಎನ್ನುತ್ತಾರೆ ಮನೋಹರ್. ಬೇಕೇ ಬೇಕು, ವಾಟರ್ ಬೋರ್ಡಿಂದ ಬೇಕೇ ಬೇಕು ಸರ್ ರಿಜಿಸ್ಟ್ರೇಷನ್. ಅದು ಬಿಕಾಸ್ ಇವಾಗ ಮಾಡ್ತೀನಿ ಅಂದರೆ ಇವಾಗ ಮಾಡೋರು ಅದೇ ವಾಟರ್ನ ರೀಸೈಕಲ್ ಮಾಡಬೇಕು. BBMPಯಿಂದ ಪರ್ಮಿಷನ್ ತೊಗೊಂಡು, ವಾಟರ್ ಬೋರ್ಡಿಂದ ಪರ್ಮಿಷನ್ ತೊಗೊಂಡು ಎಲ್ಲ ಮಾಡಬೇಕಾಗುತ್ತೆ ಸರ್. ನಮ್ಮದು ಇದೆ ಅಂದಾಜು. ಅದೇ ಗೌರ್ಮೆಂಟ್ ಫೀಸ್ ಪ್ರಕಾರ ಒಂದು 2 lakhs ಖರ್ಚಾಗ್ಬೋದು ಸರ್. ಎಲ್ಲ ಇನ್ಸ್ಟಾಲ್ ಮಾಡೋದ್ರಿಂದ, ರೀಸೈಕಲ್ದೆಲ್ಲ ಇನ್ಸ್ಟಾಲ್ ಮಾಡೋದ್ರಿಂದ ಒಂದು 2-3 lakhs ಆಗ್ಬೋದು. ತೀರಾ ಸಣ್ಣ ಪ್ರಮಾಣದಲ್ಲಿದ್ದರೆ ಮಾತ್ರ ಒಬ್ಬರೇ ವಾಟರ್ ವಾಶ್ ಮಾಡಬಹುದು. ಆದರೆ ಒಂದಿಬ್ಬರು ಕೆಲಸಗಾರರಿದ್ರೆ ಒಳಿತು. ವಾಟರ್ ವಾಶ್ ಬಿಸ್ನೆಸ್ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಯೋಣ ಬನ್ನಿ.
ಸಾಮರ್ಥ್ಯ ಈ ಉದ್ಯಮಕ್ಕಿದೆ. ಈ ಉದ್ಯಮಕ್ಕೆ ಯಾವೆಲ್ಲ ಯಂತ್ರಗಳ ಅವಶ್ಯಕತೆ ಇದೆ? ಕಾರ್ ವಾಷಿಂಗ್ ಸೇರಿದಂತೆ ಯಾವುದೇ ವಾಹನಗಳನ್ನು ವಾಶ್ ಮಾಡುವ ಸರ್ವಿಸ್ ಸೆಂಟರ್ಗೆ ಅಧಿಕ ಪ್ರಮಾಣದಲ್ಲಿ ನೀರಿನ ಅವಶ್ಯಕತೆ ಇರುತ್ತದೆ. ನೀವು ಈ ಉದ್ಯಮವನ್ನು ಆರಂಭಿಸುವುದಾದ್ರೆ ನಿಮ್ಮ ಸರ್ವಿಸ್ ಸೆಂಟರ್ ಸಮೀಪದಲ್ಲಿಯೇ ಬೋರ್ವೆಲ್ನ ವ್ಯವಸ್ಥೆ ಇದ್ದರೆ ಉತ್ತಮ. ಬೋರ್ವೆಲ್ ಇಲ್ಲವೆಂದಾದರೆ ಈ ಬಿಸ್ನೆಸ್ಗೆ ಕೊಂಚ ಕಷ್ಟವೇ ಆಗುತ್ತದೆ. ಅಧಿಕ ಹಣವನ್ನು ನೀರು ಸರಬರಾಜಿಗೆ ಕೊಡಬೇಕಾಗುತ್ತದೆ. ಸೋರ್ಸ್ ಬಂದು ವಾಟರ್ ಇಲ್ಲ ಅಂದರೆ ನಿಮಗೆ ಕಷ್ಟ. ಸ್ವಂತ ಜಾಗ ಇದ್ದು ಬೋರ್ವೆಲ್ ಇದ್ದರೆ ಏನೋ ಮಾಡ್ಬೋದು, ಬಟ್ ಆಚೆ ವಾಟರ್ ಟ್ಯಾಂಕ್ ತೊಗೊಂಡು ಅದು ತರಿಸ್ಕೊಂಡು ಡೈಲಿ ನೀರು ಹಾಕ್ಕೊಂಡು ಅದು ಕಷ್ಟ ಸರ್. ಬೋರ್ವೆಲ್ ಈಸ್ ದ ಬೆಸ್ಟ್. ಬೋರ್ವೆಲ್ ಇದ್ದರೆ ನೀರು ಕಮ್ಮಿ, ನಮ್ಮದೇ ಸ್ವಂತ ಇದಾಗುತ್ತೆ, ಖರ್ಚು ಕಮ್ಮಿ ಆಗುತ್ತೆ, ವಾಟರ್ ಖರ್ಚು ಕಮ್ಮಿ ಆಗುತ್ತೆ. ಆಮೇಲೆ ಕ್ಲೀನಾಗಿ ನೀರು ತೊಂದರೆ ಇಲ್ಲ ಅನ್ನೋ ಒಂದು ಟೆನ್ಷನ್ ಇರಲ್ಲ. ನೀರು ತೊಂದರೆ ಇಲ್ಲ ಅನ್ನೋ ಟೆನ್ಷನ್ ಇರಲ್ಲ. ಅದಕ್ಕೆ ಬೋರ್ವೆಲ್ ಬೆಸ್ಟ್. ಏರ್ ಕಂಪ್ರೆಸರ್ ಮಷೀನ್, ಮೋಟಾರ್, ವಾಹನಗಳ ಲಿಫ್ಟಿಂಗ್ ಸೇರಿದಂತೆ ನಾನಾ ಉಪಕರಣಗಳ ಅವಶ್ಯಕತೆ ಇರುತ್ತದೆ. ಇದಕ್ಕೆ ಬೇಕಾಗಿರುವ ಮಷೀನ್ಗಳನ್ನು ಚೆನ್ನೈ, ಕೊಯಮತ್ತೂರುಗಳಿಂದ ಖರೀದಿ ಮಾಡಬಹುದು. ಇಲ್ಲವೇ ಆರ್ಡರ್ ಕೊಟ್ಟರೆ ತರಿಸಿಕೊಡುವ ವ್ಯವಸ್ಥೆಯೂ ಇದೆ. ಈ ಉದ್ಯಮಕ್ಕೆ ಯಾವುದೆಲ್ಲ ಸ್ಕಿಲ್ಸ್ ಅವಶ್ಯಕತೆ ಇದೆ? ಕಾರ್ ವಾಷಿಂಗ್ ಸೆಂಟರ್ನಲ್ಲಿ ಕೇವಲ ಕಾರ್ ವಾಶ್ಗಳ ಬಗ್ಗೆ ಜ್ಞಾನವಿದ್ದರೆ ಸಾಲದು. ಡ್ರೈವಿಂಗ್ ಸೇರಿದಂತೆ ವಾಹನಕ್ಕೆ ಸಂಬಂಧಿಸಿದ ಹಲವು ಕಲೆಗಳನ್ನು ಕಲಿತುಕೊಳ್ಳುವುದು ಕೂಡ ಮುಖ್ಯವಾಗಿರುತ್ತದೆ. ವಾಷಿಂಗ್ ಸೆಂಟರ್ನಲ್ಲಿ ಮಾಡುವ ಎಲ್ಲಾ ಕೌಶಲ್ಯಗಳನ್ನು ಕಲಿತುಕೊಂಡರೆ ನೀವು ಈ ಉದ್ಯಮದಲ್ಲಿ ಯಶಸ್ಸು ಪಡೆಯಬಹುದು. ಸರ್ ಇದು ನಾವೇ ಹಾಳಾಗಿ ದುಡಿಬೇಕು ಸರ್. ಇದರಲ್ಲಿ ವಾಶ್ ಮಾಡೋದು ಗೊತ್ತಿರಬೇಕು, ಮಿಷಿನ್ ಆಪ್ರೇಟ್ ಮಾಡೋದು ಗೊತ್ತಿರಬೇಕು, ಕಸ್ಟಮರ್ನ ಹ್ಯಾಂಡ್ಲ್ ಮಾಡೋದು ಗೊತ್ತಿರಬೇಕು, ಹುಡುಗರನ್ನ ಹ್ಯಾಂಡ್ಲ್ ಮಾಡೋದು ಗೊತ್ತಿರಬೇಕು, ಗಾಡಿಗಳನ್ನ ಹ್ಯಾಂಡ್ಲ್ ಮಾಡೋದು ಗೊತ್ತಿರಬೇಕು. ಸುಮಾರಿದೆ ಸರ್. ಎಲ್ಲನೂ ಗೊತ್ತಿರಬೇಕು. ವಾಷಿಂಗ್ ಅಂದರೆ ಸುಮ್ಮನೆ ಅಲ್ಲ, ಸುಮ್ಮನೆ ಮಾಡೋದಲ್ಲ. ಇದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ತಿಳ್ಕೊಂಡೆಲ್ಲ ಮಾಡಬೇಕು ಸರ್. ಒಬ್ಬರಿಂದಲೇ ಈ ಉದ್ಯಮ ನಡೆಸಲು ಸಾಧ್ಯವಿಲ್ಲ. ಈ ಉದ್ಯಮಕ್ಕಿದೆ ಕಾರ್ಮಿಕರ ಅವಶ್ಯಕತೆ. ಕಾರ್ ವಾಷಿಂಗ್ ಸರ್ವಿಸ್ ಸೆಂಟರ್ ಒಬ್ಬರಿಂದಲೇ ನಡೆಸುವುದು ತುಂಬಾ ಕಷ್ಟವಾಗುತ್ತದೆ. ಇದೊಂದು ಸಂಘಟನಾ ಕೆಲಸ. ಕಾರ್ಮಿಕರ ಅವಶ್ಯಕತೆ ಇರುತ್ತದೆ. ಕಾರ್ಮಿಕರು ನಿಮ್ಮ ಕಾರ್ ವಾಷಿಂಗ್ ಸರ್ವಿಸ್ನಲ್ಲಿ ಕೆಲಸ ನಿರ್ವಹಿಸಬೇಕಾಗುತ್ತದೆ. ಸಣ್ಣ ಪ್ರಮಾಣದಲ್ಲಿದ್ದರೆ 2 ಅಥವಾ 3 ಕಾರ್ಮಿಕರ ಅವಶ್ಯಕತೆ ಇರುತ್ತದೆ. ಪ್ರತಿ ಉದ್ಯಮದ ಅಂತಿಮ ಉದ್ದೇಶವೇ ಲಾಭ. ತುಸು ಅಧಿಕ ಬಂಡವಾಳದಲ್ಲಿ ಆರಂಭ ಆಗುವ ಈ ಉದ್ಯಮದಿಂದಲೂ ಲಾಭವನ್ನ ನಿರೀಕ್ಷೆ ಮಾಡುವುದು ಕೂಡ ಸಹಜ. ಅದೇ ಬಂಡವಾಳಕ್ಕೆ ತಕ್ಕಂತೆ ಲಾಭ ಪಡೆಯುವುದು ಹೇಗೆ ಎನ್ನುವುದರ ಕುರಿತಾದ ಮಾಹಿತಿ ಇಲ್ಲಿದೆ. ನೆವರ್ ಎಂಡಿಂಗ್ ಬಿಸ್ನೆಸ್ ಆಗಿರುವ ವಾಟರ್ ವಾಶ್ ಸರ್ವಿಸ್ ಸ್ಟೇಷನ್ ಆರಂಭಿಸುವಾಗ ನಿಮಗೆ ಬಂಡವಾಳ ಕೊಂಚ ದುಬಾರಿ ಅನಿಸಬಹುದು. ಈ ಉದ್ಯಮದಿಂದ ಖಂಡಿತ ಲಾಸ್ ಆಗುವ ಪ್ರಮೇಯವೇ ಇಲ್ಲ. ಈ ಉದ್ಯಮಕ್ಕೆ ಮಾರ್ಕೆಟಿಂಗ್ ಹೇಗೆ? ಯಾವುದೇ ಹೊಸ ಉದ್ಯಮವನ್ನು ಆರಂಭಿಸುವುದಕ್ಕೆ ಪ್ರಚಾರ ಬಹುಮುಖ್ಯ. ಕಾರ್ ವಾಷಿಂಗ್ ಮಷಿನ್ಗೆ ಕೂಡ ಅಷ್ಟೇ. ಆರಂಭದಲ್ಲಿ ಪ್ರಚಾರ ಅತ್ಯಗತ್ಯ. ಬಳಿಕ ನೀವು ಉತ್ತಮ ರೀತಿಯಲ್ಲಿ ಸೇವೆ ನೀಡಿದರೆ ಗ್ರಾಹಕರು ತಾನಾಗಿಯೇ ನಿಮ್ಮ ಸರ್ವಿಸ್ ಸೆಂಟರ್ಗೆ ಬರುತ್ತಾರೆ. ಸೋಷಿಯಲ್ ಮೀಡಿಯಾ, ಪಾಂಪ್ಲೆಂಟ್, ಮೌತ್ ಪಬ್ಲಿಸಿಟಿಯ ಮೂಲಕ ನೀವು ಈ
ಲಾಭ ಪಡೆಯಬಹುದಾದ ಉದ್ಯಮವಿದು. ಸಾಮಾನ್ಯವಾಗಿ ಬಹುತೇಕರ ಮನೆಗಳಲ್ಲಿ ಟೂ ವೀಲರ್ಸ್ ಇದ್ದೇ ಇರುತ್ತವೆ. ಕಾರುಗಳ ಖರೀದಿ, ಇನ್ನಿತರ ಗೂಡ್ಸ್ ವಾಹನಗಳು ಕೂಡ ಹೆಚ್ಚಾಗಿವೆ. ನೀವು ನಿಮ್ಮ ಸುತ್ತಮುತ್ತಲ ಊರುಗಳು, ಸ್ಥಳೀಯ ಪಟ್ಟಣಗಳನ್ನು ಟಾರ್ಗೆಟ್ ಮಾಡಿದರೂ ಈ ಬಿಸ್ನೆಸ್ ಮುನ್ನಡೆಸಿಕೊಂಡು ಹೋಗಬಹುದು. ಒಂದೊಳ್ಳೆ ಬಂಡವಾಳವನ್ನು ಹೂಡಿ ನೀವು ಬಿಸ್ನೆಸ್ ಆರಂಭಿಸುವುದಾದರೆ ಉತ್ತಮ ಲಾಭ ನೀಡುತ್ತದೆ ಈ ಕಾರ್ ವಾಷಿಂಗ್ ಸೆಂಟರ್. ಈ ಬಿಸ್ನೆಸ್ನ ಇನ್ಕಮ್ ಆ ಏರಿಯಾಗಳ ಮೇಲೆ ಡಿಪೆಂಡ್ ಆಗಿರುತ್ತದೆ. ಇವತ್ತಿನ ಕಾಲಮಾನಕ್ಕೆ ಇದು ಅವಶ್ಯಕತೆ ಇರೋ ಬಿಸ್ನೆಸ್ಸು. ಬಿಕಾಸ್ ಎಲ್ಲರ ಮನೇಲೂ ಟೂ ವೀಲರ್ ಅಥವಾ ಕಾರ್ ಇದ್ದೇ ಇರುತ್ತೆ. ಅವ್ರ ಮನೆ ಮುಂದೆ ತೊಳ್ಕೊಳ್ಳೋಕೆ ಜಾಗ ಇರಲ್ಲ, ಸುಮ್ಮನೆ ನಿಲ್ಲಿಸಿರ್ತಾರೆ, ಧೂಳಾಗುತ್ತೆ, ಗಲೀಜಾಗುತ್ತೆ. ಅದಕ್ಕೋಸ್ಕರ ಇವಾಗ ವಾಷಿಂಗ್ ಅವ್ರು ಮಾಡಲೇಬೇಕು. ಅವ್ರಿಗೆ ಟೈಮ್ ಇರಲ್ಲ ಅಥವಾ ಆಚೆ ಹೋಗಿರ್ತಾರೆ, ಒಬ್ಬೊಬ್ರಿಗೆ ಮಾಡೋಕ್ಕೆ ಬರಲ್ಲ, ವಾಟ್ರ್ ಸೋರ್ಸ್ ಇರಲ್ಲ. ಅಂಥವರು ಇಲ್ಲಿ ಬಂದು ವಾಶ್ ಮಾಡಿಸ್ಕೊಂಡು ತೊಗೊಂಡೋಗ್ತಾರೆ. ಒಂದು ಅರ್ಧ ಗಂಟೆ ವಾಶ್ ಮಾಡಿ ಕೊಡ್ತೀವಿ. ಇದು ತುಸು ದೊಡ್ಡ ಮಟ್ಟಿಗಿನ ಬಂಡವಾಳದ ಉದ್ಯಮ. ಆರಂಭದಲ್ಲಿ ಈ ಉದ್ಯಮದಲ್ಲಿ ಹಾಕಿದ ಲಾಭವನ್ನು ಮರಳಿ ಪಡೆಯುವುದಕ್ಕೆ ಕನಿಷ್ಠ 1 ವರ್ಷವಾದರೂ ಕಾಯಬೇಕು. ನೀವು ಈ ಉದ್ಯಮವನ್ನು ಆರಂಭಿಸಿದ ಬಳಿಕ ಮಾಸಿಕ ಕಳೆದರೂ ಕನಿಷ್ಠ 50,000 ತನಕವೂ ಉಳಿಸಬಹುದು. ನೀವು ಓಪನ್ ಮಾಡಿ 1 ವರ್ಷ ಆಗಿದೆ ಅಂದರೆ ಒಂದು 50,000 ಮಂತ್ಲಿ ಇನ್ಕಮ್ ಉಳಿಸ್ಬೋದು. ಎಲ್ಲ ಕಳೆದು ಹುಡುಗರ ಖರ್ಚು, ಸ್ವಂತ ಜಾಗ ಇದ್ದರೆ ರೆಂಟೇನು ಬೇಡ, ರೆಂಟ್ ಇದ್ದರೆ ರೆಂಟು, ಕರೆಂಟ್ ಇದು ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸು, ವಾಟರ್ ಎಕ್ಸ್ಪೆನ್ಸು ಅವೆಲ್ಲ ಕಳೆದು ಒಂದು 40,000 to 50,000 ಉಳಿಸ್ಬೋದು ಸರ್. ಕಾರ್ಮಿಕರ ಸಂಬಳ, ಮಿಷನ್ ಸರ್ವಿಸ್ ಬಿಲ್, ನೀರು, ಕರೆಂಟ್ ಬಿಲ್ಗಳ ವೆಚ್ಚಗಳು ಸೇರಿದಂತೆ ತಿಂಗಳಿಗೆ 60,000 to 70,000 ವೆಚ್ಚವನ್ನು ವ್ಯಯಿಸಬೇಕಾಗಿರುತ್ತದೆ. ಈ ಎಲ್ಲಾ ತಿಂಗಳ ಖರ್ಚು ಕಳೆದರೂ ಉತ್ತಮ ಲಾಭಕ್ಕೇನು ಮೋಸವಿರದ ಉದ್ಯಮ ವಾಟರ್ ಸರ್ವಿಸ್ ಸ್ಟೇಷನ್ ಬಿಸ್ನೆಸ್. ಈ ಉದ್ಯಮ ಆರಂಭಿಸುವವರಿಗೆ ಸಲಹೆಗಳೇನು? ಹೊಸದಾಗಿ ಈ ಉದ್ಯೋಗವನ್ನು ಆರಂಭಿಸುತ್ತೀರಿ ಅಂತಾದ್ರೆ ನೀವು ಆರಂಭಿಸುವ ಏರಿಯಾದ ಅಕ್ಕಪಕ್ಕಗಳಲ್ಲಿ ಯಾವುದಾದರೂ ಸರ್ವಿಸ್ ಸೆಂಟರ್ಗಳು ಇವೆಯೇ ಎನ್ನುವುದನ್ನು ಮೊದಲು ನೋಡಬೇಕು. ಇದರ ಜೊತೆಗೆ ವಾಹನಗಳ ಓಡಾಟವಿದೆಯೇ ಎನ್ನುವುದನ್ನು ನೋಡಿಕೊಳ್ಳುವುದು ಕೂಡ ಮುಖ್ಯ. ಗಾಡಿಗಳು ಇರ್ತಾವೋ ಇರಲ್ವೋ, ಅಲ್ಲಿ ಗಾಡಿಗಳ ವ್ಯವಹಾರ ಓಡಾಡ್ತಿದ್ಯಾ ಇಲ್ವೋ ಅಂತ ನೋಡಿಕೊಂಡು ಓಪನ್ ಮಾಡಬೇಕಾಗುತ್ತೆ. ಹಂಗೆ ಸುತ್ತಮುತ್ತ ಎಲ್ಲರೂ ಇದೆಯೋ ಇಲ್ವೋ ಅಂತ ತಿಳ್ಕೊಂಡು ಓಪನ್ ಮಾಡಬೇಕಾಗುತ್ತೆ. ದೊಡ್ಡದಾಗಿ ಮಾಡಿದ್ರೆ ದೊಡ್ಡದಾಗಿ ಬಿಸ್ನೆಸ್ ಮಾಡ್ಬೋದು. ಅದು ಸುತ್ತಮುತ್ತ ಇಲ್ಲ ಅಂದರೆ ದೊಡ್ಡ ಜಾಗದಲ್ಲಿ ದೊಡ್ಡದಾಗೆ ಬಿಸ್ನೆಸ್ ಮಾಡ್ಬೋದು ಸರ್. ರೇಟ್ ಫಿಕ್ಸ್ ಮಾಡೋದು ಹೇಗೆ? ವಾಟರ್ ಸರ್ವಿಸ್ನಲ್ಲಿ ವಾಷಿಂಗ್ ದರವನ್ನು ಆಯಾ ವಾಹನಗಳಿಗೆ ಅನುಗುಣವಾಗಿ ನಿಗದಿ ಮಾಡಲಾಗುತ್ತದೆ. ವಾಹನಗಳ ವಾಶ್ಗೆ ಖರ್ಚಾಗುವ ನೀರು, ಕರೆಂಟ್, ಅದಕ್ಕೆ ತಗಲುವ ಸಮಯ ಎಲ್ಲವನ್ನು ಲೆಕ್ಕಾಚಾರ ಮಾಡಿ ದರವನ್ನು ಗಾಡಿಗಳಿಗೆ ನಿಗದಿ ಮಾಡಲಾಗುತ್ತದೆ. ಸರ್, ಇದು ದೊಡ್ಡ ಕಾರು, ಬಿಗ್ ಸೆಗ್ಮೆಂಟ್ ವೆಹಿಕಲ್ಲು ಮತ್ತು ಸ್ಮಾಲ್ ಸೆಗ್ಮೆಂಟ್ ವೆಹಿಕಲ್ ಅಂತ ನಾವು ಮಾಡ್ತೀವಿ. ಸ್ಮಾಲ್ ಸೆಗ್ಮೆಂಟ್ ಮೀನ್ಸ್ ಸ್ವಿಫ್ಟ್, ಬಲಿನೋ, ಆಲ್ಟೋ, ಈ ಓಮಿನಿ ಅಂಥವನ್ನೆಲ್ಲ ನಾವು ಸ್ಮಾಲ್ ಸೆಗ್ಮೆಂಟ್ ಅಂತ ಕರಿತೀವಿ. ಅದರಲ್ಲಿ 2 ಥರ ವಾಶ್ ಇದೆ, ಬಾಡಿ ವಾಶು, ಫುಲ್ ವಾಶು. ಇದು ಸ್ಮಾಲ್ ಸೆಗ್ಮೆಂಟ್ ವೆಹಿಕಲ್ ರೇಟ್. ಬಾಡಿ ವಾಶ್ ಬಂದು 350, ಫುಲ್ ವಾಶ್ ಬಂದು 500 ಇದೆ ಸರ್. ಇದೇ ನೀವು ದೊಡ್ಡ ಗಾಡಿಗೆ ನಾವು ಅಂದರೆ ಫಾರ್ಚುನರು, ಸ್ಕಾರ್ಪಿಯೋ ಅಂಥ ಗಾಡಿಗಳಿಗೆಲ್ಲ ಬಾಡಿ ವಾಶ್ ಬಂದು 400, ಫುಲ್ ವಾಶ್ ಬಂದು 550 ಸರ್. ಟೂ ವೀಲರು ಸರ್ 150. ಈ ಉದ್ಯಮದಲ್ಲಿ ಕಾರ್ಮಿಕರೇ ಬಹುದೊಡ್ಡ ಸವಾಲು. ಕಾರ್ಮಿಕರನ್ನೇ ನಂಬಿ ಕೂರುವ ಬದಲು ನಾವು ಕೂಡ ಆ ಕೆಲಸಗಳನ್ನು ಮಾಡಲು ತಯಾರಿರಬೇಕು. ಅಂತೆಯೇ ಗ್ರಾಹಕರ ಜೊತೆಗೆ ವ್ಯವಹಾರ ಕೂಡ ಸವಾಲು. ಸರ್, ಚಾಲೆಂಜಿಂಗ್ ಅಂತ ಅನ್ಸೋದು ಹುಡುಗರು ಮೇಂಟೈನ್ ಮಾಡೋದು ಮತ್ತು ಕಸ್ಟಮರ್ನ ಮೇಂಟೈನ್ ಮಾಡೋದು. ಹುಡುಗರು ಮೇಂಟೈನ್ ಮಾಡೋದು ಅಂದರೆ ಇವತ್ತು ಬಂದರೆ ನಾಳೆ ಬರಲ್ಲ ಅವನು ಅಂತ ಏನೋ ಕಾರಣ ಹೇಳಿ ಬರಲ್ಲ ಅವನು. ಆ ಕೆಲಸನ ನಾವು ತಿಳ್ಕೊಂಡಿದ್ರೆ ನಾವೇ ಹೋಗಿ ಖುದ್ದಾಗಿ ಮಾಡಿ ಮುಗಿಸಿ ಈಚೆ ಬಂದು ಈ ಕೆಲಸ ಮಾಡಿ ಮುಗಿಸ್ಬೋದು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಈಗ ಆ ಗಾಡಿ ವಾಶ್ ಆಗಿ ಈಚೆ ಬಂದಮೇಲೆ ಅದನ್ನು ಕ್ಲೀನಾಗಿ ಒರೆಸ್ಕೊಟ್ಟು ಪಾಲಿಶ್ ಹಾಕಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋವರೆಗೂ ನಮ್ಮದೇ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಅಕಸ್ಮಾತ್ ಗಾಡಿ ತೆಗಿತಾ ಅಥವಾ ಏನೋ ಆಯಿತು, ಸ್ಕ್ರ್ಯಾಚ್ ಆಯಿತು ಅಥವಾ ಕ್ಲ್ಯಾಶ್ ಆಯಿತು,
ಏನಾಯಿತು ಅಂದರೆ ನಾವೇ ಅದನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಕಸ್ಟಮರ್ನ ಚೆನ್ನಾಗಿ ಮಾತಾಡಿಸ್ಕೊಂಡು ಅಂಥದ್ದೇನೂ ಆಗದೆ ಇರೋ ಥರ ನೋಡಿಕೊಂಡು ನಾವು ಕಸ್ಟಮರ್ನ ಚೆನ್ನಾಗಿ ಮಾತಾಡಿಸ್ಕೊಂಡ್ರೆ ಅವನು ಇನ್ನೊಂದು 4-5 ಕಡೆ ಹೋಗಿ 4-5 ಜನಕ್ಕೆ ಹೇಳ್ತಾನೆ, ಬಿಸ್ನೆಸ್ ಇನ್ನೂ ಇಂಪ್ರೂವ್ ಆಗುತ್ತೆ. ಒಟ್ಟಿನಲ್ಲಿ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಆಗುತ್ತಿದ್ದಂತೆ ವೆಹಿಕಲ್ ವಾಟರ್ ವಾಷಿಂಗ್ ಸೆಂಟರ್ಗಳು ಕೂಡ ಬೇಡಿಕೆ ಪಡೆದುಕೊಂಡಿರುತ್ತದೆ. ಅಂದಹಾಗೆ ಈ ಬಿಸ್ನೆಸ್ಗೆ ಯಾವ ವಿದ್ಯಾಭ್ಯಾಸದ ಅರ್ಹತೆಯೂ ಅಗತ್ಯವಿಲ್ಲ. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ಕಾರ್ ವಾಷಿಂಗ್ ಸರ್ವಿಸ್ ಸೆಂಟರ್ಗಳು ಬಂಡವಾಳ, ಶ್ರಮ, ಕಾರ್ಮಿಕರ ಜೊತೆಗೆ ನಡೆಯುತ್ತೆ. ಕೌಶಲ್ಯಗಳನ್ನು ಅರಿತು ತಾಳ್ಮೆಯಿಂದ ಈ ಬಿಸ್ನೆಸ್ ನಡೆಸಿದ್ರೆ ಖಂಡಿತ ಯಶಸ್ಸು ಪಡೆಯಬಹುದು. ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ಇಂಥ ಮತ್ತಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.